ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರು ಸುಮಾರು 6 ತಿಂಗಳಿಂದ ಜೈಲಿನಲ್ಲಿ ಇದ್ದರು. ಇದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದರೆ ಪವಿತ್ರ ಗೌಡ ಅವರು. ಹೌದು, ಪವಿತ್ರ ಗೌಡ ಅವರ ಮಾತು ಕೇಳಿ ಡಿ ಬಾಸ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ರು. ಇದರಿಂದ ಇವರು ಕೂಡ ಜೈಲಿನಲ್ಲಿ ಇರಬೇಕಾಯಿತು. ಈಗ ಡಿ ಬಾಸ್ ಅವರು ಜಾಮೀನಿನ ಮೇರೆಗೆ ಹೊರಗಡೆ ಬಂದಿದ್ದಾರೆ. ಅವರು ಹೊರಗಡೆ ಬರಲು ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರ ಪಾತ್ರ ತುಂಬಾ ಇದೆ. ದೊಡ್ಡ ದೊಡ್ಡ ಶಕ್ತಿ ದೇವತೆಗಳಿಗೆ ವಿಜಯಲಕ್ಷ್ಮಿ ಅವರು ಹರಕೆಯನ್ನು ಹೊತ್ತಿದ್ರು. ಈ ಕಾರಣದಿಂದ ಡಿ ಬಾಸ್ ಅವರು ಹೊರಗೆ ಬಂದ ನಂತರ ತಮ್ಮ ಹೆಂಡತಿಯ ಜೊತೆಗೆ ಕಾಲ ಕಳೆಯುತ್ತಿದ್ದಾರೆ. ಹೌದು, ಅವರ ತಾಯಿಯನ್ನು ಕೂಡ ಹೋಗಿ ಭೇಟಿ ಮಾಡಿದ್ರು. ಆದರೆ ಇನ್ನೊಂದು ಕಡೆ ಪವಿತ್ರ ಗೌಡ ಅವರು ಅವರ ತಾಯಿಯ ಜೊತೆಗೆ ಹೋಗಿ ಒಂದು ಪೂಜೆಯನ್ನು ಮಾಡಿಸಿದ್ರು. ಅದರಲ್ಲಿ ಮತ್ತೆ ದರ್ಶನ್ ಅವರ ಹೆಸರನ್ನು ಕೂಡ ಹೇಳಿಬಿಟ್ರು. ಇದರಿಂದ ಕೋಪಗೊಂಡ ಡಿ ಬಾಸ್ ದರ್ಶನ್ ಅವರು ಪವಿತ್ರ ಗೌಡ ಅವರ ಅಮ್ಮನಿಗೆ ಕರೆ ಮಾಡಿದ್ರಂತೆ. ಹೌದು, ಕರೆ ಮಾಡಿ ಇನ್ಮೇಲೆ ನಿಮ್ಮ ಮಗಳ ಸಹವಾಸ ನನಗೆ ಬೇಡವೇ ಬೇಡ ಅಂತ ಡಿ ಬಾಸ್ ಅವರು ಹೇಳಿದ್ದಾರಂತೆ. ಈ ಆಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಡಿ ಬಾಸ್ ಅವರು ವಿಜಯಲಕ್ಷ್ಮಿ ಅವರ ಜೊತೆಗೆ ಇರಬೇಕಾ ಅಥವಾ ಪವಿತ್ರ ಗೌಡ ಅವರ ಜೊತೆಗೆ ಇರಬೇಕಾ? ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.